ಮೋದಿ ಹೆಸರಿನ ಸುನಾಮಿಯಿಂದ ಎಲ್ಲಾ ಚುನಾವಣೆಯನ್ನ ಕೂಡ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿ ಪಾಳೆಯಕ್ಕೆ ದೊಡ್ಡ ಟಕ್ಕರನ್ನ ಕೊಟ್ಟಿದ್ದು ಗ್ಯಾರಂಟಿ ಅನ್ನೋ ಅಲೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಇದೇ ಗ್ಯಾರಂಟಿ ಮಾಡೆಲ್ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದ ಗ್ಯಾರಂಟಿ ಮಾಡೆಲ್ ಅನ್ನ ಇದೀಗ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತೆ 5x5 ಮಾಡಿ 25 ಗ್ಯಾರಂಟಿಗಳನ್ನ ಘೋಷಿಸಿ ಮೋದಿ ಅಲೆಯನ್ನ ರಾಷ್ಟ್ರವ್ಯಾಪಿ ಕುಗ್ಗಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹುಮ್ಮಸ್ಸಿನಿಂದ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಇದೀಗ ಬಿಜೆಪಿ ಪಾಳೆಯದಿಂದ ಕಾಂಗ್ರೆಸ್ನ ಈ ಪ್ರಣಾಳಿಕೆಯ ವಿರುದ್ಧ ಕೌಂಟರ್ ರಿಯಾಕ್ಷನ್ ಕೂಡ ಪ್ರಾರಂಭವಾಗಿದೆ. ಅಲ್ಲಿಗೆ ಈ ಬಾರಿಯ ಚುನಾವಣೆ ಮೋದಿ ಗ್ಯಾರಂಟಿ ವರ್ಸಸ್ ನ್ಯಾಯ್ ಗ್ಯಾರಂಟಿ ಅನ್ನೋ ಹಂತಕ್ಕೆ ಬಂದಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಾವು ತೆಗೆದುಕೊಳ್ತಾ ಇರುವ ಚರ್ಚೆಯ ವಿಚಾರ ಕೂಡ ಮತ್ತೆ ಗ್ಯಾರಂಟಿ. ಈ ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಲೋಕಸಮರದಲ್ಲೂ ಕೂಡ ಇದೀಗ ಕಾಂಗ್ರೆಸ್ನಿಂದ ಗ್ಯಾರಂಟಿ ಅಸ್ತ್ರ ಪ್ರಯೋಗ. ಕರ್ನಾಟಕ ಮಾಡೆಲ್ ಅನ್ನ ದೇಶವ್ಯಾಪಿ ಪ್ರಯೋಗ ಮಾಡಲಿಕ್ಕೆ ಹೊರಟದೆ ಕಾಂಗ್ರೆಸ್ ಪಾಳೆಯ. 25 ಗ್ಯಾರಂಟಿಗಳನ್ನ ಘೋಷಿಸಿ ಮೋದಿ ಅಲೆಯನ್ನ ಕಟ್ ಹಾಕೋ ಪ್ರಯತ್ನಕ್ಕೆ ಕೈ ಹಾಕಿದೆ ಕೈಪಾಳೆಯ. ಕಾಂಗ್ರೆಸ್ ಪಾಲಿಗೆ ನಿಜವಾಗ್ಲೂ ಕೂಡ ಕರ್ನಾಟಕದಲ್ಲಿ ಆದಂತೆ ವರವಾಗುತ್ತಾ ರಾಷ್ಟ್ರ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಅನ್ನೋದು ಸದ್ಯಕ್ಕಿರುವ ಚರ್ಚೆಯ ವಿಚಾರ. ಓಕೆ, ಬನ್ನಿ ಚರ್ಚೆ ಶುರು ಮಾಡೋಣ. ಈಗ ಅಶೋಕ್ ಗೌಡ್ರು ಬಿಜೆಪಿ ವಕ್ತಾರರು. ನಮಸ್ಕಾರ ಅಶೋಕ್ ಗೌಡ್ರೆ. ರಘು ದೊಡ್ಡೇರಿ ಅವರು ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ. ನಮಸ್ತೆ. ರವೀಂದ್ರ ರೇಷ್ಮೆ ಅವರು ಹಿರಿಯ ಪತ್ರಕರ್ತರು. ಶಶಿಕಾಂತ್ ಯಡಹಳ್ಳಿ ಅವರು ವಿಶ್ಲೇಷಕರು. ಶುರು ಮಾಡೋಣ ಬನ್ನಿ. ಈಗ ನೋಡಿ, ರಘು ದೊಡ್ಡೇರಿ ಅವರೇ, 5 ಸೆಕ್ಷನ್ ಇದೆ, 25 ಗ್ಯಾರಂಟಿ. ಕರ್ನಾಟಕ ಮಾಡೆಲ್ 5G ಅಂದರೆ ಇದು 25G ಮಾಡೆಲ್. 5G 25G ಆಗಿಬಿಟ್ಟಿದೆ. ಇದು ವರ್ಕ್ ಆಗುತ್ತಾ? ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಡವರಿಗೆ ಕೊಡುವಂಥ ಒಂದು ಗ್ಯಾರಂಟಿ, ಬಡವರ ಪರವಾದ ಗ್ಯಾರಂಟಿಯನ್ನು ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ. ಆದರೆ ನರೇಂದ್ರ ಮೋದಿ ಅವರು ಬಿಜೆಪಿಯವರು ಯಾವಾಗಲೂ ಶ್ರೀಮಂತರ ಪರವಾದ, ಶ್ರೀಮಂತರ ಜೋಬಿಗೆ, ಬಡವರ ಬೆವರಿನ ಹಣವನ್ನು ಶ್ರೀಮಂತರ ಜೋಬಿಗೆ ಹಾಕುವಂಥ ಗ್ಯಾರಂಟಿಯನ್ನು ಮಾನ್ಯ ಮೋದಿಯವರು ಬಿಜೆಪಿಯವರು ಕೊಡ್ತಾರೆ. ಯಾಕೆ ಗ್ಯಾರಂಟಿ ವರ್ಕ್ ಆಗುತ್ತೆ ಅಂದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕೊಟ್ಟಂಥ ಗ್ಯಾರಂಟಿಯನ್ನು ರಾಜ್ಯ ಜನತೆ ಅಕ್ಸೆಪ್ಟ್ ಮಾಡಿಕೊಂಡು, ರಾಜ್ಯ ಜನತೆ ನಂಬಿ, ನುಡಿದಂತೆ ನಡೆದಂಥ ಸರ್ಕಾರ ಅಂತ ಹೇಳಿ ನಾವು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಕರ್ನಾಟಕದ ಜನತೆ ಅದನ್ನು ನಂಬಿ ನಮಗೆ ಇವತ್ತು 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇದೇ ಗ್ಯಾರಂಟಿಯನ್ನು, ಇದೇ ನಂಬಿಕೆಯನ್ನು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಸಕ್ಸಸ್ ರೇಟಿಂದ ಇಡೀ ದೇಶದ ಜನತೆ ನಮ್ಮ ಗ್ಯಾರಂಟಿಯನ್ನು ನಂಬಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ನಂಬಿ ಇವತ್ತು ನಮ್ಮ ಪರವಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 100% ಇದು ಗ್ಯಾರಂಟಿ ವರ್ಕೌಟ್ ಆಗ್ತದೆ. ಅಶೋಕ್ ಗೌಡ್ರೆ, ನಿಮ್ಮ ಪಕ್ಷ ಏನೆಲ್ಲ ಕಾರ್ಯರೂಪಕ್ಕೆ ತರುವ ಒಂದು ಪ್ರಯತ್ನವನ್ನ ಮಾಡಿತು? ಫಾರ್ ಎಕ್ಸಾಂಪಲ್ UCC, ಹಾಗೆ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಹಳೆಯ ಬ್ಯಾಲೆಟ್ ಬೇಡ, ಬದಲಾಗಿ EVM, ಇದೆಲ್ಲವನ್ನ ಕೂಡ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಮೂಲೆಗೆ ಸರಿಸ್ತೀವಿ ಅಂತ ಹೇಳಿ ಗ್ಯಾರಂಟಿಯಲ್ಲಿ ಉದ್ದಕ್ಕೂ ಹೇಳ್ಕೊಂಡು ಹೋಗಿದಾರಪ್ಪ. ನಿಮ್ಮಿಂದ ದೇಶಕ್ಕಾಗ್ತಿರುವ ಅನ್ಯಾಯ, ನಿಮ್ಮಿಂದ ಪ್ರಜಾಪ್ರಭುತ್ವಕ್ಕಾಗ್ತಿರುವ ಅನ್ಯಾಯ, ಬಿಜೆಪಿಯಿಂದ ಸಂವಿಧಾನ ಬದಲಾವಣೆಯ ಪ್ರಹಸನ, ಇದೆಲ್ಲದಕ್ಕೂ ಕೂಡ ನಮ್ಮ 25 ಗ್ಯಾರಂಟಿ ಬ್ರೇಕ್ ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಇವ್ರು ಏನು ನ್ಯಾಯಪತ್ರ ಅಂತ ಏನು ಹೊರಡಿಸಿದ್ದಾರೆ, ಇದನ್ನು ಓದ್ಬಿಟ್ರೆ ಏನನ್ಸುತ್ತೆ ಅಂತಂದರೆ, ಇವರ ಮಾಡಿದಂತಹ ಆಡಳಿತ ಏನಿತ್ತು 77 ವರ್ಷಗಳಲ್ಲಿ, 58 ವರ್ಷ ಇವರ ಕುಟುಂಬ 51 ವರ್ಷ, ಕಾಂಗ್ರೆಸ್ 56 ವರ್ಷ ಮತ್ತು ಇವರ ಬೆಂಬಲಿತ ಸರ್ಕಾರಗಳು 58 ವರ್ಷ ಆಡಳಿತ ಮಾಡಿದೆ. ಅಂದರೆ ಆ ಸರ್ಕಾರಗಳು ಏನೂ ಮಾಡಿಲ್ಲ ಅಂತ ಹೇಳಿ ಇವರು ಪರೋಕ್ಷವಾಗಿ ಈ ಪತ್ರದಲ್ಲಿ ಒಪ್ಕೊಂಡಂಗೆ ಡೈರೆಕ್ಟಾಗಿ ಹೇಳ್ತಾರೆ. ಯಾಕೆ ಅಂತಂದರೆ ಇವತ್ತಿಗೂ ಸಹ 1947ಇಂದ ಇವರೇನು ಹೇಳ್ತಾರೆ, ಸೋಷಲ್ ಈಕ್ವಾಲಿಟಿ, ಸೋಷಲ್ ಜಸ್ಟಿಸ್ ಅಂತ ಮಾತಾಡ್ತಾರೆ. 1967ಇಂದ ಗರೀಬಿ ಹಟಾವ್, ಗರೀಬಿ ಹಟಾವ್, ಗರೀಬಿ ಹಟಾವ್. ಇವತ್ತಿಗೂ ಸಹ ಇವರೇ ಹೇಳ್ತಾರೆ ಇಷ್ಟು ಜನ ಬಡತನದ ರೇಖೆಯಲ್ಲಿ ಇದ್ದಾರೆ, ಇಷ್ಟು ಜನಕ್ಕೆ ಸೋಷಲ್ ಜಸ್ಟಿಸ್ ಸಿಕ್ಕಿಲ್ಲ ಅಂತೇಳಿ. ಮತ್ತೆ ನೀವು 58 ವರ್ಷ ಆಡಳಿತ ಮಾಡಿದ್ರಲ್ಲ, ಈ ಭಾರತದಲ್ಲಿ ನೀವು ಮಾಡಿದಂತಹ ಸಾಧನೆ ಶೂನ್ಯವೇ. ಫಸ್ಟ್. ಸೆಕೆಂಡ್ ವಿಚಾರ, ನೀವು ಮತ್ತೆ ನಾವು ಏನು ಹೇಳಿದ್ವಿ ಜ್ಞಾನ ಅಂತ ಹೇಳಿ, ಗರೀಬ್, ಯುವ, ನಾರಿ ಮತ್ತು ಫಾರ್ಮರ್ ಅಂದರೆ ರೈತರು ಅಂತ ಏನು ಹೇಳಿದ್ವಿ, ಅದನ್ನೇ ಪಾಯಿಂಟ್ಸ್ನ ನೀವು ಇಟ್ಕೊಂಡು ಅಲ್ಲಿಗೊಂದು ಇಲ್ಲಿಗೊಂದು ಸೇರಿಸ್ತಾ ಇದ್ದೀರಾ. ನೋಡಿ, ಕರೆಕ್ಟ್, ನೀವು 1 ಲಕ್ಷ ರೂಪಾಯಿ ಕೊಡ್ತೀನಿ ಮಹಿಳೆಯರಿಗೆ ಅಂತ ಹೇಳ್ತೀರಾ. ಕರ್ನಾಟಕದಲ್ಲಿ 2,000 ರೂಪಾಯಿ, 24,000 ರೂಪಾಯಿ ವಾರ್ಷಿಕವಾಗಿ ಕೊಡ್ತೀವಿ ಅಂತ ಹೇಳ್ತೀರಾ. ಮಹಿಳೆಯರಿಗೆ ನೀವು ದುಡ್ಡು ಕೊಟ್ಟು ದುಡ್ಡನ್ನು ಉಳಿಸ್ತಕ್ಕಂತಹದ್ದು ಇದು ಈ ರೀತಿ ಅಲ್ಲ. ನಾವು ಹೇಳ್ತೀವಿ ಕೇಳಿ, ನಾವು ಸ್ವಚ್ಛ ಭಾರತ್ ಅಭಿಯಾನ ಕೊಟ್ವಿ, ಉಜ್ವಲ ಯೋಜನಾ ಕೊಟ್ವಿ ಮತ್ತು ಹರ್ ಘರ್ ಜಲ್ ಯೋಜನಾ ಕೊಟ್ವಿ. ಇದರ 3 ಮೂಲಕ ತತ್ಸುಮಾರು ಒಂದು ಮಹಿಳೆಗೆ ಏನಿಲ್ಲ ಅಂತಂದ್ರು ಉಜ್ವಲ ಯೋಜನೆ ಮೂಲಕ 2 ಗಂಟೆ ಆಕೆ ಅಡುಗೆ ಮಾಡ್ತಿದ್ಲು, ಆರೋಗ್ಯಕ್ಕೆ ಹಾನಿ ಆಗ್ತಿತ್ತು. ಗಂಡನಿಗೆ 1 ಗಂಟೆ
ಸೌದೆ ಕಟ್ ಮಾಡಕ್ಕೂ ಸೌದೆ ತಗೊಂಬರಕ್ಕಾಗ್ತಿತ್ತು. ಇದ್ರಿಗೆ ಗಂಡನ್ಗೆ 1 ಗಂಟೆ, ತತ್ಸುಮಾರು ಹೆಂಡತಿಗೆ 1.5 ಗಂಟೆ ಸಮಯ ಸೇವೆ. ಅದನ್ನ ಇರಿ, fill ಒಂದ್ ನಿಮಿಷ ಮಾಡೋದು. ಮಾತಾಡ್ಬೇಡಿ, ಒಂದ್ ನಿಮಿಷ ಮಾತಾಡ್ಬೇಡಿ. ಅದನ್ನ fill ದಯವಿಟ್ಟು ಮಾಡಕ್ ದುಡ್ಡು ಎಲ್ಲಿ ಬರ್ತದೆ ಹೇಳಿ ಸ್ವಾಮಿ? ನೀವು ಮಾತಾಡಿದ್ರೆ ಇದು ಡಿಬೇಟ್ ಆಗೋದಿಲ್ಲ. ಅಲ್ಲ. ನೀವು ಕಾಂಗ್ರೆಸ್ಸಿಗರು ತುಂಬಾ ಕೆಟ್ಟ ಚೇಷ್ಟೆ ಮಾಡ್ತೀರಾ. ಈ ಚೇಷ್ಟೆಗಳನ್ನ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇರಿ, ಒಂದ್ ನಿಮಿಷ, ಒಂದ್ ನಿಮಿಷ. ದುಡ್ಡು ಎಲ್ಲಿ ಬರ್ತದೆ ಹೇಳ್ಬಿಡಿ. ಹೇಳ್ತೀವಿ, ಸಿಲಿಂಡರ್ ಕೊಟ್ಟಿದ್ದೀರಲ್ಲ, ದುಡ್ಡು ಎಲ್ಲಿ ಬರ್ತದೆ ಹೇಳಿ ಸ್ವಾಮಿ? ಕೇಳಿಸ್ಕೊಳ್ಳೋಕೆ 400 ರೂಪಾಯಿ ಇದ್ದಿಂದ 1100 ರೂಪಾಯಿ ಮಾಡಿದ್ದೀರಾ. ಆಯ್ತು, ಮಾತಾಡ್ಕೊಳ್ಳಿ. ಬೆಲೆ ಏರಿಕೆ ಮಾಡಿದ್ರೆ ಎಲ್ಲಿಂದ ದುಡ್ಡು Okay, ಬರ್ತದೆ? clear ಮಾಡಿ. ನಿಮ್ ಟ್ಯೂನ್ ಇಲ್ಲ ಇಬ್ರು ಸ್ವಲ್ಪ ಒಂದ್ ನಿಮಿಷ, ಸಮಾಧಾನ ಮಾಡ್ಕೊಳ್ಳಿ, ನಾನು ಒಂದ್ ನಿಮಿಷ. ಮುಗಿಸ್ಬಿಡ್ತೀನಿ. ಅಲ್ಲ, ದುಡ್ಡು ಎಲ್ಲಿಂದ ಬರ್ತದೆ? ಬಡವರಿಗೆ ನೀವು ಕೇಳಿಸ್ಕೊಳ್ಳಿ. ಬಡವರಿಗೆ ಸುಲಿಗೆ ಮಾಡ್ತಿದ್ರೆ ಎಲ್ಲಿ ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ದುಡ್ಡು ಎಲ್ಲಿ ಬರ್ತಾ ಇದೆ ಹೇಳಿ? ಆಯ್ತು, 15 ಲಕ್ಷ ಆಗ್ತಾ ಇದ್ದೀರಾ? ಹಾಕ್ಬಿಡಿ. ಕೇಳಿಸ್ಕೊಳ್ರಿ. ಕೇಳಿಸ್ಕೊತಾ ಇದ್ದೀನಿ ಹೇಳಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಆಯ್ತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. Okay, ಮುಗಿಸ್ಬಿಡಿ, ಬೇಗ ಮುಗಿಸ್ಬಿಡಿ. ಅದಾದ್ಮೇಲೆ ಈ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ರಾತ್ರಿ ಮಹಿಳೆ 1 ಗಂಟೆಗೋ 2 ಗಂಟೆಗೆ ಎದ್ದು ಹೋಗ್ತಿದ್ಲು ಪಾಪ ತಾನೇ ಈಸ್ ಮಾಡ್ಕೊಳಕ್ಕೆ. ಅದ್ರಲ್ಲಿ 1 ಗಂಟೆ ಸಮಯ ಹೋಗ್ತಿತ್ತು. ಈಗ ಕೇವಲ 5 ನಿಮಿಷ. ಆ ಸ್ವಚ್ಛ ಭಾರತ್ ಅಲ್ಲಿ 15,000 ರೂಪಾಯಿ ಒಂದು ಟಾಯ್ಲೆಟ್ ಕಟ್ಕೊಳಕ್ ಕೊಟ್ಟಿದೀವಿ. ಇರ್ಲಿ, ಇದ್ರ ಜೊತೆಗೆ ನಮ್ಮ ಹರ್ ಘರ್ ಜಲ್ ಯೋಜನೆಯಲ್ಲಿ 2 ಗಂಟೆ 25 ನಿಮಿಷ ಆವರೇಜ್ ಇಂಡಿಯಾದಲ್ಲಿ ನೀರು ತುಂಬುತ್ತಿದ್ದಕ್ಕಂಥ ಕೆಲಸ. ಇದರಿಂದಾಗಿ ಆಕೆಗೆ ಕೇವಲ ಈಗ 15 ನಿಮಿಷದಲ್ಲಿ ಆ ಕೆಲಸ ಮುಗಿತಿದೆ. ಅಂದ್ರೆ ತತ್ಸುಮಾರು 3 ಗಂಟೆಯಿಂದ 5 ಗಂಟೆ ಒಂದು ಮಹಿಳೆ ಇದರಲ್ಲಿ ಸೇವ್ ಮಾಡ್ತಿದ್ದಾಳೆ. ಆ ಮಹಿಳೆಗೆ ಜನ್ಧನ್ ಅಕೌಂಟ್ ಕೊಟ್ಟು, ಮುದ್ರಾ ಯೋಜನೆಯನ್ನು ಲೋನ್ ಕೊಟ್ಟು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೂಲಕ ಆಕೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ರ ಮೂಲಕ ಆಕೆ ಡಿಜಿಟಲ್ ಇಂಡಿಯಾ ಮೂಲಕ ಆಕೆಗೆ ಇರ್ತಕ್ಕಂತಹ ಮೊಬೈಲ್ ಡೇಟಾನ ಉಪಯೋಗಿಸಿಕೊಂಡು 4,500 ರೂಪಾಯಿ ಮಹಿಳೆ ಸೇವ್ ಮಾಡ್ತಿದ್ದಾಳೆ. 4,500 ರೂಪಾಯಿ ಮಹಿಳೆ ಅರ್ನ್ ಮಾಡ್ತಿದ್ದಾಳೆ. ರಿಸರ್ವೇಶನ್ ಅಂತ ಹೇಳಿ ಇನ್ನು 33% ಅಲ್ಲಿ ಇದೀರಿ. ಅವ್ರು 50% ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಒಪ್ಕೊಂಡೆ. ಸರ್ಕಾರಿ ಉದ್ಯೋಗಗಳಲ್ಲಿ 50% ಫ್ರಮ್ 2025. ಕೆಲಸ ಮಾಡ್ಲಿ, ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ. ಕರ್ನಾಟಕದಲ್ಲಿ ಸರ್ಕಾರ ಇದೆಯಲ್ಲ, ತೆಲಂಗಾಣದಲ್ಲಿ ಸರ್ಕಾರ ಇದೆಯಲ್ಲ, ಹಿಮಾಚಲ್ ಪ್ರದೇಶದ ಸರ್ಕಾರ ಇದೆಯಲ್ಲ, ಈ 3 ರಾಜ್ಯಗಳಲ್ಲಿ ಇವರು ಇದನ್ನ ಇಂಪ್ಲಿಮೆಂಟ್ ಮಾಡಲಿ. ಇವು 3 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ. ನಿಮ್ಗೆ counter question. 371 ಜೈನ ಮೂಲಕ ಏನು ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ಯಾಯ ಮಾಡ್ತಿದ್ದಾರೆ, ಅದ್ರ ಮೂಲಕ ಕೇಸ್ ಹಾಕ್ತಿದ್ದಾರೆ ಜನ. ಏನಕ್ಕೆ ಅಂದ್ರೆ ದಕ್ಷಿಣ ಕರ್ನಾಟಕಕ್ಕೆ 371 ಜೆ ಮೂಲಕ ಅನ್ಯಾಯ ಆಗ್ತಿದೆ ಅಂತ. ಈ ರೀತಿ ಅಲ್ಲಲ್ಲ, ಈ ರೀತಿ ರಿಸರ್ವೇಶನ್ಸ್ ಏನೇನ್ ಮಾಡ್ತೀಯಾರಲ್ಲ, ನಾವ್ ಯಾವುದಕ್ಕೂ ಅಪೋಸ್ ಮಾಡಲ್ಲ. ಇವ್ರು ಎಷ್ಟು ನೈತಿಕತೆ ಇದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಅಪ್ಲೈ ಮಾಡ್ರಿ, ತೆಲಂಗಾಣದಲ್ಲಿ ಅಪ್ಲೈ ಮಾಡ್ರಿ, ಹಿಮಾಚಲ್ ಪ್ರದೇಶ ಅಪ್ಲೈ ಮಾಡ್ರಿ. OSP ಓಲ್ಡ್ ಪೆನ್ಷನ್ ಸ್ಕೀಮ್, ನ್ಯೂ ಪೆನ್ಷನ್ ಸ್ಕೀಮ್ ನಿಮ್ಗೆ ಕ್ಲಾರಿಟಿ ಇಲ್ಲ. ಇವತ್ತು ಏನ್ ಮಾತಾಡ್ತೀರಾ? ಓಪನಿಂಗ್ ಕಾಮೆಂಟ್ ಮಾಡ್ಲಿ ಎಲ್ರು. ಓಪನಿಂಗ್ ಕಾಮೆಂಟ್ ಇವಾಗ ನೋಡಿ, 10 ಸೆಕೆಂಡ್ ಒಂದು 30 ಸೆಕೆಂಡ್. ರೇಷ್ಮೆ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಬಿಜೆಪಿಯವರ ಸ್ಲೋಗನ್ ಜನರ ಹೊಟ್ಟೆಗೆ ಹಸಿವಿನ ಅನ್ನ ಬರೋಲ್ಲ ಸ್ವಾಮಿ. ಕಾಂಗ್ರೆಸ್ನ ಗ್ಯಾರಂಟಿಗಳು ಹಸಿದ ಹೊಟ್ಟೆಗೆ ಅನ್ನ ಸಿಗತ್ತೆ. ಬಿಜೆಪಿಯ ಸ್ಲೋಗನ್ ಇಂದ ಅನ್ನ ಸಿಗಲ್ಲ ಸ್ವಾಮಿ. ಓಕೆ, ದಯವಿಟ್ಟು ಲಾಸ್ಟ್ 10 ಸೆಕೆಂಡ್ಸ್. ಇವ್ರು ಹೇಳ್ತಾ ಇದ್ರು 58 ವರ್ಷ ಬಡತನದ ಮೇಲ್ ತಂದಿಲ್ಲ ಅಂತ ಸ್ವಾಮಿ. ನಾವು 23 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲ್ ತಂದಿದ್ವಿ. ನೀವು ಕೆಳಗಡೆ ತಗೊಂಡೋಗಿದ್ದೀರಾ, ಅದನ್ನ ಮೇಲೆ ತಕ್ಕೋಸ್ಕರ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಇವತ್ತು. ಆಯ್ತು, ಕ್ಯಾಂಪೇನ್ ಅಲ್ಲ ಇದು.